ಯಾಕೆ ಒಂದಿಟ್ಟು ಕ್ಯಾತೆ ಮಾಡುತ್ತಲ್ವೇ ನಮ್ಮ ಸಂಗೀತಮ್ಮ? ಯಾಕೆ ಒಂದಿಟ್ಟು ಕಿತ್ತ 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 ಅಂತೈತೆ ಅವಾಗಿಂದ. ಆಗಲ್ವಲ್ಲಪ್ಪ ಅದಕ್ಕೆ ಇವತ್ತೊಂದಿನ ಕಳೆದ್ರೆ ನಾಳೆಯಿಂದ ಹಾಲು ಹಾಕ್ತಾವೆ, ಆವಾಗ ಸುಮ್ಕಿರ್ತಾಳೆ. ಒಂದಿಟ್ಟು ಬಾಯಿ ಜೋರು. ಇವಂಗ್ ಬಾಯ್ ಮಾಡುತ್ತೆ ಹತ್ರಂತೂ ಯಪ್ಪ ಹೆಂಗಳುತ್ತೆ ಸಂಗೀತಮ್ಮ ಹಂಗೇನಿ. ಹಾಲಾಗಲ್ವಲ್ಲ ಅದಕ್ಕೆ ಹೆಂಗೋ ದೇವ್ರ ದಯದಿಂದ ನಾರ್ಮಲ್ಲೇ ಆಯ್ತತ್ತ. ಅಮ್ಮ ನನಗಂತೂ ಭಯ ಆಗ್ಬಿಟ್ಟಿತ್ತು. ನಮ್ಮ ಹುಡುಗ ಅಂತೂ ಅಮ್ಮ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ, ನಡಿ ಅಮ್ಮ ಸೀಸರಿನ್ ಮಾಡ್ಸೋಣ, ನೋಡಿ ಅಮ್ಮ ಸೀಸರಿನ್ ಮಾಡ್ಸೋಣ ಅಮ್ಮನೇ ಹೋಗತ್ಲಾಗೆ. ನನಗಂತೂ ಯಪ್ಪ ಭಾಳ ಭಯವಾದಂಗೆ ಆಗ್ಬಿಟ್ಟಿತ್ತು. ಹೆಂಗ ದೇವ್ರ ದಯದಿಂದನ ಯಾವ ತೊಂದರೆಗಳು ಇಲ್ದಂಗೆ ನಾರ್ಮಲ್ ಡೆಲಿವರಿನೇ ಆತತ್ತ. ಹೆಂಗ ಬಿಡು ಆತಲ್ಲ ಅಷ್ಟೇ ಸಾಕು. ನಾನು ಅದಕ್ಕೇನೆ ಸುಮ್ಮನಿರಮ್ಮ, ಏನಾಗಲ್ಲ. ಅವತ್ತು ಅದೃಷ್ಟಮ್ಗೂ ಹಿಂಗೇನೆ ಅದು ನಾರ್ಮಲೇನೆ, ಅದು ಹಂಗೆ ಚೆನ್ನಾಗಿ ಕೆಲಸ ಮಾಡೋದು ನಾರ್ಮಲ್ಲೇ ಆಯ್ತು. ಅವತ್ತಂಗೆ ನಮಗೂ ಹಂಗೆ ಭಯವಾದಂಗಾಗಿತ್ತು. ಒಂದು ಸಣ್ಣ ನೋವು ತಿಂದರೆ ಆಮೇಲೆ ಯಾವುದು ಇರಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಇವಾಗೆಲ್ಲ ನಾರ್ಮಲ್ ಡೆಲಿವರಿ ಮಾಡ್ತಾರೆ, ಜಾಸ್ತಿ ನಾರ್ಮಲ್ ಡೆಲಿವರಿಗೇ ಇದು ಮಾಡ್ತಾರಂತೆ. ಹಂಗೆಲ್ಲ ಯಾವ ಆಪ್ರೇಷನ್ ಮಾಡಲ್ವಂತೆ, ಭಾಳ ಪ್ರಯತ್ನ ಪಟ್ಟು ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇವಾಗ ಬರೀ ಸಿಜರಿನ್ ಅಂದರೆ ತುಂಬ ನೋವು, ಅದು ಬೆನ್ನು ಇಂಜೆಕ್ಷನ್ ಹಾಕ್ತಾರಲ್ಲ, ಮುಂದೆ ತುಂಬ ನೋವು ಅನುಭವಿಸ್ಬೇಕು. ಅದಕ್ಕೆ ಅದೆಲ್ಲ ಬೇಡ ಅಂತೇಳಿ ಎಲ್ಲ ನಾರ್ಮಲ್ ಡೆಲಿವರಿನೇ ಮಾಡೋದು. ನಾರ್ಮಲ್ ಡೆಲಿವರಿ ಆದರೆ ನೋವು ತಿಂತಾರೆ. ಆಮೇಲೆ ಮುಂಚೆ ಎಲ್ಲ ಆಪ್ರೇಷನ್ ಇರಲಿಲ್ಲ, ಏನಿಲ್ಲ, ಮುಂಚೆ ಎಲ್ಲ ಆಗ್ತಿದ್ವಲ್ಲ ಅಂತ ಹೇಳಿ ಅವಾಗೆಲ್ಲ ಹಂಗೆ ಮಾಡೋದು. ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಪ್ರಯತ್ನ ಪಡ್ತಾರೆ. ಆಗಲಿಲ್ಲ, ಆಗಲ್ಲ, ಎಮರ್ಜೆನ್ಸಿ ಹಂಗೆ ಏನಾದರೂ ಪ್ರಾಬ್ಲಮ್ ಐತೆ ಅಂದ ಮಾತ್ರಕ್ಕೆ ಸಿಜರಿನ್ ಮಾಡೋದು ಅಷ್ಟೇ. ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ನೀನು ಹೋಗಿದ್ದೀವಿ ಅಂದರೆ ಬರೀ ಆಪ್ರೇಷನ್ ಮಾಡಿ ಕಳಿಸ್ಬಿಡ್ತಾರೆ. ಹೆಂಗ ಬಿಡತ್ತ ದೇವ್ರ ದಯದಿಂದ ನಾರ್ಮಲ್ ಆಯ್ತು. ನನಗೆ ಈ ಗಗನ ಆಡೋದು ನೋಡಿ ನನಗೆ ಭಯ ಆಗ್ಬಿಡ್ತು. ಯಾಕಪ್ಪ ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಇವಳು ಅಂತ. ಪಾಪು ಚೆನ್ನಾಗಿದ್ದಾಳಲ್ವಾ? ಡಾಕ್ಟ್ರ್ ಏನು ಹೇಳಿದ್ರಮ್ಮ ಪಾಪು ಬಗ್ಗೆ? ಚೆನ್ನಾಗಿದ್ದಾಳೆ, ಏನೂ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನಂಥದ್ದೆಲ್ಲ ಏನಿಲ್ಲ. ಒಂದಿನ ನೀವು ಇಲ್ಲಿ ಕರೆಂಟ್ ಕೀಕಬೇಕು, ಅದೇ ಏನಾದ್ರೂ ಕೆಮ್ರೆ ಅಂತ ಏನಾದರೂ ಇರುತ್ತಲ್ಲ ಮೈಯಾಗೆ, ಆ ಥರ ಏನಾದರೂ ಇದ್ದರೆ ಹೋಗುತ್ತೆ. ಒಂದಿನ ಕರೆಂಟ್ ಕೀಕ್ರಿ ಅಂತ ಹೇಳಿ ಹೇಳವ್ರೆ. ಇರ್ತಾರಲ್ಲಕ್ಕ ಅದೇನೆ, ಅದೇ ಅಲ್ಲಿ ಮಕ್ಕಳನ್ನೆಲ್ಲನ ಲೈಟ್ ಆನ್ ಮಾಡಿ ಹಿಂಗೆ ಇಡ್ತಾರಲ್ಲ ಅದೇನ ಅಲ್ವೇ? ಈಟಿಗಿಡ್ತಾರೆ. ಅದು ಸೂರ್ಯದ ಕಿರಣಗಳು ಬಿದ್ದರೆ ಏನಾದರೂ ಆ ಥರ ಜಾಂಡೀಸು, ಆ ಥರ ಕೆಮ್ರೆ ಏನಾದರೂ ಇರುತ್ತಲ್ಲ ಮಕ್ಕಳಿಗೆ, ಅವಾಗೆಲ್ಲ ಹಂಗಂತ ಹೇಳೋರು. ಅದೆಲ್ಲ ಕೆಮ್ರೆ ಜಾಂಡೀಸು ಆ ಥರ ಎಲ್ಲ ಹೇಳೋರು. ಆ ಥರ ಏನಾದರೂ ಇದ್ದರೆ ಅದೆಲ್ಲ ಹೀರ್ಕೊಂಬತ್ತೆ, ಅದು ಮಿಷಿನ್ನು ಎಲ್ಲ ಆ ಥರ ಎಲ್ಲ ಹೀರ್ಕೊಂಬತ್ತೆ. ಬಟ್ಟೆ ಏನೋ ಇಟ್ಟಂಗೆ ಬರೀ ಪ್ಯಾಂಪಸ್ ಹಾಕಿ ಅಲ್ಲಿಗೆ ಒಂದಿನ ಇಡ್ರಿ, ಅಲ್ಲಿಗೆ ಮಕ್ಕಳು ಅಲ್ಲಿಗೆ ನಿಮ್ಮ ಮಗುನ ಅಲ್ಲಿಗೆ ಕರೆಂಟ್ಗೆ ಇಡ್ರಿ ಅಂತ ಹೇಳೋರು. ಒಂದು ದಿವಸಕ್ಕೆ 3,000 ಅಂತ. ಅದು ಹೊರಗೆಲ್ಲನ ಮಾಡ್ತೀವಿ ಅಂದರೆ ಪ್ರೈವೇಟ್ ಆಸ್ಪತ್ರೆಗಳಾಗಾದ್ರೆ 3,000. ಇಲ್ಲೇನಿಲ್ಲ, ದುಡ್ಡು ಗಿಡ್ಡು ಏನೋ ತಾಮಲ್ಲ. ಇಲ್ಲೇನು ತಾಮಲ್ಲ. ಅಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಾಗ 3,000 ಒಂದು ದಿವಸಕ್ಕೆ. ಒಂದು ದಿನ ಇಡ್ತೀವಿ ಅಂದರೆ 3,000. ಬೆಡ್ ಚಾರ್ಜು ಅದು ಇದು ಯಪ್ಪ ಎಷ್ಟೊಂದು. ಹೆಂಗ ದೇವ್ರ ದಯದಿಂದನ ಯಾವ ತೊಂದರೆಗಳು ಆಗ್ದಂಗೆ ಆತ ನಾರ್ಮಲ್ ಡೆಲಿವರಿನೇ ಆತ. ನನಗಂತೂ ಭಯ ಆಗಿತ್ತು. ಬರೀ ವಾರ ನಾಳೆ ಇವತ್ತು ನಾಳೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಯಪ್ಪ ಯೋಸೊಂದಿನ ಆಯ್ತು ಯಾಕೆ ನಮ್ಗಾಗ ನಮ್ಮ ಡೆಲಿವರಿನೇ ಆಗಲಿಲ್ಲ ಅಂತ ನಾನಂತೂ ಯೋಚನೆ ಮಾಡ್ತಿದ್ದೆ. ನನಗೂ ಹಂಗೆ ಕಣಮ್ಮ. ಹೋಗತ್ತ ನನಗೆ ಹೇಳೋಕ್ಕಾಗತ್ತಮ್ಮ, ನಮ್ಮ ಅಮ್ಮನೇದು ಹೆರಿಗೆ ಹಂಗಾಗ್ಬಿಟ್ಟಿತ್ತು. ಹೆಂಗಾತ ಬಿಡತ್ತ. ಯಾವ್ದ ಒಟ್ಟಿನಲ್ಲಿ ನಿಮ್ಮ ಮನೆಯಾಗ ಹೆಣ್ಣು ಹುಡುಗರು ಇರಲಿಲ್ಲ, ನಿಮ್ಮ ಲಕ್ಷ್ಮೀ ಬಂದಂಗೆ ಆಯ್ತು. ರಾಹುಲಪ್ಪ ಅಂತೂ ನನಗೆ ಹೆಣ್ಣು ಹುಡುಗಿನೇ ಆಗಬೇಕು ಅಮ್ಮ, ಗಂಡು ಹುಡುಗ ಬೇಡವೇ ಬೇಡ. ನಾನು ಒಬ್ಬನೇ ಮಗ, ನಮ್ಮ ಮನೆಯಾಗ ಹೆಣ್ಮಕ್ಳಿಲ್ಲ, ನನಗೂ ತಂಗಿ ಆಗಲಿ ಅಕ್ಕ ಆಗಲಿ ಯಾರೂ ಇಲ್ಲ. ನನಗೆ ಹೆಣ್ಣು ಪಾಪನೇ ಆಗಬೇಕು ಅಂತ ಭಾಳ ಬಯಸ್ಬಿಟ್ಟಿದ್ದ. ಫಸ್ಟಿಗೆ ಗಂಡು ಪಾಪು ಅಂತ ಹೇಳಿ ಸುಮ್ಮನೆ ಹಂಗೆ ಅನ್ನಪ್ಪ, ಪಾಪ ಗಂಡು ಹುಡುಗ ಆಗೈತಂತೆ ಅಂತ ಬೇಜಾರಾಗ್ಬಿಟ್ಟ. ಆಮೇಲೆ ಹೆಣ್ಣು ಪಾಪ ಆಗ್ತೈತೆ ಅಂತ ಹೇಳ್ತಿದ್ದಂಗೆ ಹಂಗೆ ಅವನ ಮಕ್ಕ ಅಂತ ಅಳ್ಬಿಡ್ತು. ಮತ್ತು ಮನೆ ಅಂದಮೇಲೆ ಒಬ್ಬ ಹೆಣ್ಮಗಳು ಇದ್ರೇನೆ ಚೆನ್ನಾಗೆ. ನನಗೂ ಅಷ್ಟೇ ಹೆಣ್ಮಗು ಆಗಲಿ ಎಂಬುದೇ ಬೋಲು ಆಸೆ ಇತ್ತು. ಅದೃಷ್ಟನಾಗೆ ಗಂಡು ಪಾಪು ಅನ್ನೋಳು ಅವಳೇನೇ ಇಂಥದ್ದೇ ಅಂತಿರ್ಲಿಲ್ಲ. ಒಟ್ಟಿನಲ್ಲಿ ನನಗೆ ಗಂಡಾದರೆ ಸಾಕು ಅಂತ. ಈಗ ಹೆಣ್ಮಕ್ಳಿಗೆ ಗಂಡು ಮಕ್ಳು ಅಂದರೆ ಇಷ್ಟ, ಗಂಡು ಮಕ್ಳಿಗೆ ಹೆಣ್ಮಕ್ಳು ಅಂದರೆ ಇಷ್ಟ. ನನಗೆ ಹೆಣ್ಮಕ್ಳು ಮಗಳು ಇರಬೇಕು ಎಂಬುದು ನನಗೂ ಬೋಲು ಆಸೆ ಇತ್ತು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ದೇವ್ರ ಪರಮಾತ್ಮ ಯಾವ್ದು ಕೊಡ್ತಾನೆ ಅದನ್ನು ನಾವು ಸ್ವೀಕರಿಸ್ಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಜನ ಕೇಳ್ತಾ ಇದ್ರಿ ಗಗನ ಡೆಲಿವರಿ ಆಯ್ತಾ ಅಂತೇಳಿ. ಆಯಿತು, ನಾರ್ಮಲ್ ಡೆಲಿವರಿನೇ ಆಯಿತು. ಪಾಪುನು ಚೆನ್ನಾಗೈತೆ, ಹೆಣ್ಣು ಪಾಪು ಆಗೈತೆ. ತುಂಬ ಜನ ಬೇಗ ಡೆಲಿವರಿ ಆಗಲಿ, ಪಾಪು ಚೆನ್ನಾಗಿರಲಿ ಅಂತೇಳಿ ತುಂಬ ಜನ ಬಯಸ್ತಾ ಇದ್ರಿ. ಪಾಪ ಮುಂಚೆಯಿಂದಲೂ ತುಂಬ ಕಷ್ಟಪಟ್ಟಿದ್ಲು. ಇವಾಗ ಹೆಂಗೋ ಸುಖವಾಗಿ ಗಂಡನ ಮನೇಲಿ ಸುಖವಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಎಲ್ಲರೂ ಅಲ್ಲಿಂದನೇ ಆಶೀರ್ವಾದ ಮಾಡಿ. ಪಾಪ ತಾಯಿ ಇಲ್ಲ, ಇಂಥ ಸಮಯದಲ್ಲಿ ಚಿಕ್ಕಮ್ಮ ಒಳ್ಳೆಯರಾಗಲಿಲ್ಲ ಅಂದಿದ್ರೆ ಎಷ್ಟು ಅವಳಿಗೆ ತಾಯಿ ಅನ್ನೋದು ನೆನಪಾಗ್ತಾ ಇತ್ತಲ್ವ. ಅದಕ್ಕೇ ಅವಳಿಗೆ ಚೆನ್ನಾಗಿ ನೋಡ್ಕೋಬೇಕಂತ ನಾನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ. ನಾನು ಅತ್ತೆ ಆಗಿರೋಳು, ಅವಳಿಗೆ ಅವ್ರ ಅಮ್ಮ ನೆನಪಾಗಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅವಳನ್ನ. ಹಿಂಗೆ ಚೆನ್ನಾಗಿರಲಿ ಅವಳಿಗೂ ಹೆಂಗಂದ್ರೂ ಚಿಕ್ಕಮ್ಮ ನೋಡ್ಕೊಂಡ್ರು ಅವ್ರ ಅಮ್ಮ ನೆನಪಾಗೇ ಆಗ್ತಾರೆ ಇಂಥ ಸಮಯದಲ್ಲಿ. ಗಗನ
ನೋವು ಆಸೆನಮ್ಮ? ಹಾಂ ಪರವಾಗಿಲ್ಲ, ಏನು ನೋವಿಲ್ಲ. ಅದೇ ಇನ್ನೂ ಎದ್ದೇಳಕ್ಕಾಗಲ್ಲ, ಒಂಥರ ಹಿಂಗಾಗೈತೆ, ಒಂಥರ ಮೈಕೈ ಎಲ್ಲನ ಇದಾದಂಗೆ ನೋವು ಆದಂಗೆ ಆಗ್ತೈತೆ. ಹಂಗೆ ಹೆರಿಗೆ ಆದಾಗ ಒಂದಿನ ಹಂಗೆ ಕಣಮ್ಮ. ನೋವು ಹಂಗೆ ಒಂದು ದಿವಸ ಇದ್ದೇ ಇರುತ್ತೆ. ಈಗ ನಾರ್ಮಲ್ ಡೆಲಿವರಿ ಆದರೆ ಒಂದು ದಿವಸ ನೋವು ತಿನ್ಬೇಕಷ್ಟೇ, ಆಗೋವರೆಗೂ ನೋವು. ಆಮೇಲೆ ಏನು ಅಷ್ಟೊಂದು ನೋವು ಇರಲ್ಲ. ನಾವು ಸ್ವಲ್ಪ ನನ್ನ ಗಂಟಿಗೆ ಚೆನ್ನಾಗಿ ಆಗ್ತೀವಿ ಬಿಡಮ್ಮ. ನೀನೇನು ಚೆನ್ನಾಗಿ ಆಗ್ತೀನ, ಚೆನ್ನಾಗಿ ಎದ್ದು ಓಡಾಡ್ತೀಯ, ಹೆಂಗ ದೇವ್ರದ ಇದರಿಂದ ಚೆನ್ನಾಗಿ ಆತತ್. ಅಮ್ಮಣಿ ಅಮ್ಮ ಚೆನ್ನಾಗಿದೆ ಕಣ, ದೊಡ್ಡ ದೊಡ್ಡ ಮೂಗು ಮುಷ್ಣಿ ಯಾತು ಗೊತ್ತಂಗೆ ಇಲ್ಲ. ಮೂಗು ನೋಡ ಎಷ್ಟು ಎತ್ತರ ಐತಿ. ಆ ಅಪ್ಪನ ಮೂಗು ಇದ್ದಂಗೆ ಐತಿ. ಚೆನ್ನಾಗಿ ಸಂಗೀತಮ್ಮ ನಿನ್ನ ಮುಖ ದಲ್ಕೆನೆ ಕಣೆ. ನಿನ್ನ ಮುಖ ದಲ್ಕೆನೆ, ನಿನ್ನ ಮುಖ ಇದ್ದಂಗೆ ಐತಿ. ಎಲ್ಲ ಬರ್ತಾರೆ, ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ವರ್ಷಿ ತಕ್ಕ ನಮ್ಮ ದೀಕ್ಷಾ ಎಲ್ಲರೂ ಬರ್ತಾರೆ, ಎಲ್ಲರಿಗೂ ಫೋನ್ ಮಾಡಿದ್ದೆ. ಎಲ್ಲರೂ ಫೋನ್ ಮಾಡಿದ್ರು ಬರ್ತೀವಿ ಇವತ್ತು ಅಂದರು. ಆಮೇಲೆ ಬರ್ಬೋದು. ದೀಪಮ್ನು ಫೋನ್ ಮಾಡಿತಮ್ಮ, ಆಮೇಲೆ ಬಟ್ನಿ ಕಣಪ್ಪ ಅಂತು ಅಮ್ಮಣಿ ಮೆಲ್ಕೆ ಬರ್ರಮ್ಮ, ಇಲ್ಲೊಟ್ಟು ಆಸ್ಪತ್ರೆ ಬಿಡಲ್ಲ, ಇನ್ನು ಡಾಕ್ಟ್ರ್ ಬಂದು ಹೋಗ್ಬೇಕು ಅಂತ ಹೇಳಿದ್ದೀನಿ. ಫೋನ್ ಮಾಡಿತ್ತು, ಬರ್ತೀನಿ ಕಣಪ್ಪ ಅಂತ. ಆಮೇಲೆ ಬರ್ರಮ್ಮ ಇನ್ನೂ ಸಣ್ಣ ಬಿಟ್ಟು ಅಂತ ಹೇಳಿದ್ದೀನಿ. ದೀಪಮ್ನು ಫೋನ್ ಮಾಡಿತ್ತು. ನಮ್ಮ ದೀಪಮ್ಗೊಮ್ಮ ಒಂದಾದ್ರೆ ಸಾಕತ್ತ. ಇಂಥದ್ದೇ ಆಗಲಿಲ್ಲ ಅಮ್ಮಣಿ ಅಂತದೇನೆ ನಮ್ಮ ದೀಪಮ್ಗೊಂದಾದ್ರೆ ಸಾಕು. ಅವಳದೊಂದು ಪೂರೈಸಿರತ್ತ, ಆ ಪೂರೇ ಬಗೆರುತ್ತೆ. ಅವಳಿಗೂ ಒಂದು ಆಗ್ಬಿಟ್ರೆ ಮಕ್ಳಿಲ್ಲ ಅಂಬಕ್ಕೆ ಹೊರಗೆ ಹೋಗ್ಬಿಡುತ್ತೆ. ಆಗ್ತೈತೆ ಹೇಳತ್ತೆ, ಏನು ಇನ್ನು ಮದುವೆ ಆಗಿನ ಎಷ್ಟು ದಿವಸ ಆಗೈತೆ, ಆಗುತ್ತೆ ಹೇಳು ದೀಪಿಗೆ. ಇನ್ನೇನು ಅವಳಿಗೂ ಪಾಪ ಆಗಲಿ, ಸುಖವಾಗಿ ಯಾವ ತೊಂದರೆಗಳು ಇಲ್ದಂಗೆ ಆದರೆ ಸಾಕತ್ತ. ನಮ್ಮ ಅದೃಷ್ಟ ಬರ್ತೀನಿ ಅಂತಿದ್ಲು. ನಾನು ಪಾಪನ ಬಿಟ್ಟಿನ್ನೆಲ್ಲಮ್ಮ ಬತ್ತೀಯಾ ಅಂತಂದೆ. ಇಲ್ಲ ಬರ್ತೀನಿ, ಅವನೇನು ಎತ್ಕೊಂಡು ಬರ್ಬೋದು ಅಂತ ಹೇಳ್ತಿದ್ಲು. ಹೋದ್ರೆ ಕರ್ಕೊಂಬರ್ತೀನಿ. ಅವಳು ನೋಡ್ತೀನಿ ಅಂತಿದ್ಲಿಲ್ಲ ಅಂದರೆ ಊರಿಗೆ ಬರುವಂತೆ ಅಂತ ಹೇಳಿದ್ದೀನಿ. 5 ತಿಂಗಳ ಬರ್ತೀನಿ ಅಂತ ಇದ್ದಾಳೆ. ಅದೇ ಏನಾನ ಊರಿಗೆ ಬಂದರೆ ನೋಡ್ತಾಳೆ ಅಷ್ಟೇ. ಅಪ್ಪ ನೆನ್ನೆ ಮೊನ್ನೆ ಅಮ್ಮಂಗಾತು, ಅಲ್ಲ ನಿಮ್ಮ ಪಾಪಗೆ 5 ತಿಂಗಳಾತು. ಇನ್ನು ನೆನ್ನೆ ಮನೆ ಡೆಲಿವರಿ ಆದಂಗೆ ಆತು. ಇನ್ನೊಂದು 2 ದಿನ ನಾವು ಅಮ್ಮಣಿನೂ ಆಗ್ಬಿಡ್ತಾಳೆ. ಮಕ್ಕಳು ಒಂದಿಷ್ಟು ಊಟ ತಕ್ಕನೆ, ಆಮೇಲೆ ಹೆಂಗೆ ಬೆಳ್ಕೊಂತಾರೆ ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮ ಹೆಣ್ಣು ಹುಡುಗರು ಇದ್ದಿದ್ದು ರಪ್ಪನ್ ಬಂದ್ಬಿಡ್ತಾರೆ. ಏನು ಜಾಲ್ ಮಾಡ್ತಾರಲ್ಲ ಹೆಣ್ಣು ಹುಡುಗರಿಗೆ, ಅದಕ್ಕೆ ರಪ್ಪನ್ ಬಂದ್ಬಿಡ್ತಾರೆ. ಹೆಂಗತ್ತ ಬಿಡತ್ತ. ಚೆನ್ನಾಗೈತೆ ಅಮ್ಮಣಿ, ಕಲರಾಗೈತಿ. ಬೋಲ್ ಕಲರ್ ಐತಮ್ಮ ತಾಯಿ, ಬೋಲು ಕಲರು ಶಾನೆ ಐತೆ ಅಲ್ಲಿ. ಹುಟ್ಟಿದ ಮಕ್ಳು ಹಿಂಗೆ ಇರಲ್ಲ ಕಣಪ್ಪ. ಕಲರ್ ಹೋಗ್ತಾ ಹೋಗ್ತಾ ಬದಲಾಗ್ತಾರೆ. ಕರ್ಗಿದ್ದಾರೆ ಬೆಳಗಾಗ್ತಾರೆ, ಬೆಳಗಿದ್ದಾರೆ ಕರ್ಗಾಗ್ತಾರೆ. ಇನ್ನೊಂದು ಈಟು ಸರಿ ಆಗ್ತಾಳೆ. ಜಾಸ್ತಿ ಇವಾಗ ಹುಟ್ಟಿದಾಗ ಹಂಗೆ ಅನ್ಸೋದು. ಹುಟ್ಟಿದಾಗ ಹಂಗೆ ಜಾಸ್ತಿ ಕಲರ್ ಕಾಮ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆಮೇಲೆ ಮುಖದಲ್ಕೆ ಆಗಿರ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ಯಾರಂಗೆ ಇದ್ದಾರೆ ಕಲರು ಎಲ್ಲ. ಇನ್ನೊಂದು 2 ದಿವಸ ಹೋದ್ರೆ 1 ತಿಂಗಳು 2 ತಿಂಗಳಾದ್ರೂ ಗೊತ್ತಾಗುತ್ತೆ. ಎಣ್ಣೆ ಹಚ್ಚಿ ದಿನ ಸ್ನಾನ ಮಾಡಿಸ್ಬೇಕು. ಇವಾಗ ಇದ್ದಿದ್ದು ಬೇಸಿಗೆ, ಹಂಗತ್ತ ಬೇಸಿಗೆ ಟೈಮ್ನಾಗ ಹೆರಿಗೆ ಆಯ್ತತ್. ನಾಳೆ ಕಳಿಸ್ತಾರೇನೋ, ಇನ್ನು 2-3 ದಿವಸ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಿದ್ರು. 3 ದಿವಸ ಇರಬೇಕು. 3 ದಿವಸ ಇರಬೇಕು. 3 ದಿವಸ ಇದ್ದು ಅದೇ ಹೇಳೋರು ಪಾಪನ. ಆಮೇಲಿಂದನ ಅಲ್ಲಿ ಇಟ್ಟಿಗೆ ಇಡ್ರಿ ಅಂತ ಹೇಳಿ ಹೇಳವ್ರೆ. ಅಲ್ಲಿಗಿಟ್ಟು 3 ದಿವಸ ಆದರೆ ಆಮೇಲೆಲ್ಲ ಚೆಕಪ್ ಮಾಡಿ ಇನ್ನೊಂದ್ಸತಿ ಮಗು ಎಲ್ಲ ಆರೋಗ್ಯವಾಗಿದ್ದರೆ ಕಳಿಸ್ಬಿಡ್ತಾರೆ 3 ದಿನದಾಗೆ. ಇಕ್ಕೆಮಕ್ಕೆ ಹೋಗಲ್ಲ. ಯಾಕೆ ಇಕ್ಕೊಂಡಿಲ್ಲ ಅಂತೇಳಿ ಇಕ್ಕೆಮಕ್ಕೆ ಹೋಗಲ್ಲ. ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ಇವಳು ಹಿಂಗೆ ಆಡೋದಕ್ಕೆ. ಏನಪ್ಪ ಇದು, ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು. ಹೋಗಿ ನನಗೆ ಹಂಗಿಂಗೆ ಭಯ ಆಗಲಿಲ್ಲ. ಹಂಗೆ ಕಣಪ್ಪ ಆಗೋದು, ಹಂಗೆ ಆಗೋದು. ನೀನು ನಾಳೆ ಪ್ರೈವೇಟ್ಗೆ ಹೋಗೋಣ ಬಾರಮ್ಮ, ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಸೋಣ ಅಂತಿದ್ದೆ. ಅಯ್ಯೋ ಹಂಗೆಲ್ಲ ಏನು ಹೆದರಿಕೆಮಕ್ಕೆ ಹೋಗ್ಬಾರ್ದು. ಧೈರ್ಯವಾಗಿರ್ಬೇಕು ಪಾಪ. ಆಸ್ಪತ್ರೆಗಳಿಗೆ ಬಂದಾಗ ಧೈರ್ಯವಾಗಿರ್ಬೇಕು. ಧೈರ್ಯ ಬರೋಲ್ಲ ಸುಮ್ಮನಿರಮ್ಮ ನೀನು. ಅದು ಹೆಂಗೆ ಧೈರ್ಯ ಬರುತ್ತೆ? ಧೈರ್ಯ ಯಾರಿಗೆ ಬರುತ್ತೆ? ಆಸ್ಪತ್ರೆಗೆ ಬಂದಾಗ ಮಾತ್ರ ಎಂಥ ಧೈರ್ಯಸ್ಥರು ಧೈರ್ಯ ಕಳ್ಕೊಂತಾರೆ. ಆಸ್ಪತ್ರೆ ಅನ್ನೋದು ಭಾಳ ಇದು. ನನ್ನ ಮಗಳು ಗಗನಗೆ ಡೆಲಿವರಿ ಆಯಿತು, ಹೆಣ್ಪಾಪು. ತುಂಬ ಚೆನ್ನಾಗೈತೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ನನಗಂತೂ. ನನ್ನ ಮಗಳಿಗೆ ಸುಖವಾಗಿ ಆದರೆ ಸಾಕು ಅಂತ ದೇವ್ರ ತಾ ಬೇಡ್ಕೊಂತಿದ್ದೆ. ಹಾಗೆ ಯಾವ ತೊಂದರೆಗಳು ವಿಘ್ನಗಳು ಬರ್ದಂಗೆ ಸುಖವಾಗಿ ಡೆಲಿವರಿ ಆಗೈತೆ. ನನಗೇನೋ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.